ಇಲ್ಲಿ ನಮಗೆ ಟೋಟಲ್ ಆಗಿ 700ಕ್ಕೂ ಹೆಚ್ಚು ಮೆಡಿಕಲ್ ಸೀಟ್ಗಳು ಇವಾಗ ಅವೈಲಬಿಲಿಟಿ ಇದೆ KM ಮೊಪಪ್ರೋನಲ್ಲಿ. ಈ ಒಂದು ಕಾರಣದಿಂದಾಗಿ ನಿಮಗೆ ಆಪ್ಷನ್ ಎಂಟ್ರಿ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರಾ ಮತ್ತೆ ತಿರ್ಗಾ ಓಪನ್ ಮಾಡಿ ಯಾರ್ಯಾರು ಕಾಷನ್ ಡೆಪಾಸಿಟ್ನ ಕಟ್ಟಿಲ್ವಲ್ಲ ಅವರಿಗೆ ಕಟ್ಟಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಏನಾದರೂ ಪರ್ಮಿಷನ್ನ ಕೊಡ್ತಾರಾ. ಮತ್ತು ಇವಾಗ ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿರೋರಿಗೆ ಇವಾಗ ಎಲ್ಲ ಕಾಲೇಜ್ಗಳಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಏನಾದರೂ ಪರ್ಮಿಷನ್ ಕೊಡ್ತಾರೆ. ಅದಕ್ಕೆ ಏನಾದರೂ ಒಂದು ಚಾನ್ಸಸ್ ಇದೆಯಾ ಇಲ್ವಾ ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ವಿಡಿಯೋ ಮುಖಾಂತರ ನಾವು ಅವ್ರಿಗೆ ಒಂದು ರಿಕ್ವೆಸ್ಟ್ನು ಕೂಡ ಸಬ್ಮಿಟ್ ಮಾಡೋಣ. ಎಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಕರ್ನಾಟಕದಲ್ಲಿ ಇರುವಂಥ 10 ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ. ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಈ ಒಂದು ಕಾಲೇಜ್ಗಳಲ್ಲೂ ಕೂಡ 50 ಸೀಟ್ ಇನ್ಕ್ರೀಸ್ ಆಗಿದೆ. ಆದರೆ KA ಮೊಪಪ್ರೋನ ಅಟೆಂಡ್ ಮಾಡ್ತಾ ಇರೋರಿಗೆ ನಿಮಗೆ ಯಾವುದೇ ಥರದ ಬೆನಿಫಿಟ್ ಸಿಗಲ್ಲ ಈ ಒಂದು ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಗಿರೋದ್ರಿಂದ. ಯಾಕೆಂದರೆ ಈ ಒಂದು ಕಾಲೇಜಲ್ಲಿ ಇರುವಂಥ ಸೀಟ್ ಕಂಪ್ಲೀಟಾಗಿ ಅದು MCCಯಲ್ಲಿ ಬರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು JNMCಲಿ ಏನಾಗಿದೆ ಅಂದರೆ ಅಲ್ಲೂ ಕೂಡ ಸೀಟ್ ಇನ್ಕ್ರೀಸ್ ಆಗಿದೆ. ಆದರೆ ಮೋಸ್ಟ್ ಆಫ್ ದ ಸೀಟ್ಸ್ ಏನಾಗುತ್ತೆ ಅಂದರೆ ನಮಗೆ ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ MCC ಕೌನ್ಸಿಲಿಂಗ್ ಹೋಗುತ್ತೆ. KA ಕೌನ್ಸಿಲಿಂಗ್ಗೆ ಕೇವಲ ಕೆಲವು ಸೀಟ್ಸ್ಗಳ ಮಾತ್ರ ಬರುತ್ತೆ. ಅದರಿಂದ ಈ ಒಂದು ಕಾಲೇಜಿಂದನೂ ಕೂಡ ನಿಮಗೆ ಮೇಜರಾಗಿ ಏನು ಕೂಡ ಬೆನಿಫಿಟ್ ಆಗಲ್ಲ. ಇಲ್ಲಿ ನೋಡ್ಬೋದು ಸುಬ್ಬಯ್ಯ, ಶ್ರೀದೇವಿ, AJ, BGS, ಬೀದರ್, KVJ, ಮಹದೇವಪ್ಪ, ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಇಷ್ಟು ಕಾಲೇಜ್ಗಳಲ್ಲೂ ಕೂಡ ತಲಾ 50 ಸೀಟ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ಒಂದು 50 ಸೀಟಲ್ಲಿ ಗೌರ್ಮೆಂಟ್ ಸೀಟು ಕೂಡ ಇದೆ, ಪ್ರೈವೇಟ್ ಸೀಟು ಕೂಡ ಇದೆ, ಹಾಗೆ ಮೈನಾರಿಟಿ ಸೀಟ್ ಕೂಡ ಇದೆ, ಹಾಗೆ NRI ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ಕೂಡ ಅವೈಲಬಿಲಿಟಿ ಇದೆ. ಸರಿನಾ? ಈ 8 ಮೆಡಿಕಲ್ ಕಾಲೇಜ್ಗಳಿಂದ ಇವಾಗ ನಮಗೆ 400 ಸೀಟ್ಗಳು ಬಂದಿದೆ KA ಕೌನ್ಸಿಲಿಂಗ್ಗೆ. ಈ ಒಂದು ಸೀಟ್ಗಳು ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ ನಮಗೆ ಎಷ್ಟು ಸೀಟ್ಸ್ಗಳು ಇತ್ತು ಅಂದರೆ ಕೇವಲ 377 ಸೀಟ್ಸ್ಗಳು ಮಾತ್ರ ನಮಗೆ ಅವೈಲಬಿಲಿಟಿ ಇತ್ತು. ಇವಾಗ 377ಕ್ಕೆ ನಾವು 400ನ ಆ್ಯಡ್ ಮಾಡ್ತು ಅಂದರೆ ಅದು ನಮ್ಗೆ ಏನಾಗುತ್ತೆ ಅಂದರೆ 777 ಸೀಟ್ಸ್ಗಳಾಗುತ್ತೆ. ಇವಾಗ ಅವ್ರು ಏನು ಮಾಡಿದ್ರು ಅಂದರೆ ಒಂದು ಮಿಸ್ಟೇಕು ನಮಗೆ ಇಲ್ಲಿ ಮೊಪಪ್ರೋನ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ರು. ಇವ್ರಿಗೆ ಸೀಟ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಅನ್ಅಫಿಷಿಯಲ್ ಇನ್ಫಾರ್ಮೇಷನ್ ಮೊದಲೇ ಸ್ವಲ್ಪ ಗೊತ್ತಿರುತ್ತೆ. ಸರಿನಾ? ಆದರೆ ಇವ್ರೇನು ಮಾಡಿದ್ರು ಅಂದರೆ ನಮಗೆ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ್ದು ಯಾವಾಗ ಅಂದರೆ ಇನ್ನು ಮೊಪಪ್ರೋಂಡು ಲಾಸ್ಟ್ ಡೇಟ್ ಇರಬೇಕಾದ್ರೆ ಈ ರೀತಿ ಸೀಟ್ ಇನ್ಕ್ರೀಸ್ ಆಗ್ತಿದೆ ಅನ್ನೋ ಕನ್ಫರ್ಮೇಷನ್ನ ಕೊಟ್ಟರು, ಸೀಟ್ನ ಇನ್ಕ್ರೀಸ್ ಮಾಡಿದ್ರು. ಈ ಒಂದು ಕಾರಣದಿಂದ ಏನಾಗಿದೆ ಅಂದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೋಡಿದಾಗ ನಮಗೆ ಗೌರ್ಮೆಂಟ್ ಸೀಟ್ ಇದ್ದಿದ್ದು ಕೇವಲ 15 ಮಾತ್ರ. ಅಂದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ನಮಗೆ ಸೀಟ್ ಸಿಗಲ್ಲ, ಕೇವಲ 15 ಇದೆ, ನಾವು ಪಾರ್ಟಿಸಿಪೇಟ್ ಮಾಡೋದು ಬೇಡ ಅಂತ ಮೊಪಪ್ರೋನ್ಗೆ ಬಿಟ್ಟರು. ಆದರೆ ಸೀಟ್ ಇನ್ಕ್ರೀಸ್ ಆದಮೇಲೆ ಅವ್ರಿಗೆ ಒಂದು ಸೀಟ್ ಸಿಗುವಂಥ ಒಂದು ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಯಿತು. ಆವಾಗ ಅವರು KA ಮೊಪಪ್ರೋನ ಅಟೆಂಡ್ ಮಾಡೋಕ್ಕೆ ಹೋಯ್ತು ಅಂದರೆ ಅವಾಗ ಏನು ಮಾಡಿದೆ ಅಂದರೆ ಮೊಪಪ್ರೋನ್ದು ಲಾಸ್ಟ್ ಡೇಟ್ನ ಕ್ಲೋಸ್ ಮಾಡಿದರೆ ಕಾಷನ್ ಡೆಪಾಸಿಟ್ನ ಕಟ್ಟೋಕ್ಕೆ ಚಲನ್ನು ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಇಲ್ಲಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮೊಪಪ್ರೋನ್ಗೆ ಕಾಷನ್ ಡೆಪಾಸಿಟ್ನ ಕಟ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಒಂದು ಪರ್ಮಿಷನ್ನ ಕೊಡಿ. ಅದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯ ಆಗುತ್ತೆ. ಯಾಕೆಂದರೆ ನೀವು ರೌಂಡ್ 2 ರಿಸಲ್ಟ್ನ ಅನೌನ್ಸ್ಮೆಂಟ್ನ ಮಾಡಬೇಕಾದ್ರೆ 4 ಸಲ ರಿಸಲ್ಟ್ನ ಅನೌನ್ಸ್ಮೆಂಟ್ನ ಮಾಡಿದ್ದೀರಾ. ಇವಾಗ ಸೀಟ್ ಎಲ್ಲ 8 ಮೆಡಿಕಲ್ ಕಾಲೇಜ್ಗಳಲ್ಲಿ ಇನ್ಕ್ರೀಸ್ ಆಗಿರೋದ್ರಿಂದ ಎಷ್ಟೊಂದು ಜನ ಅವರು ಲಾಂಗ್ ಟರ್ಮ್ಗೆ ಹೋಗಿರ್ತಾರೆ, 1-2 ಮಾರ್ಕ್ಸ್ 3 ಮಾರ್ಕ್ಸಿಂದ ಸೀಟ್ ಸಿಗ್ದೇನೆ ಅಂಥವ್ರಿಗೆ ಎಷ್ಟೊಂದು ಜನರಿಗೆ ಒಂದು ಬೆನಿಫಿಟ್ ಆಗುತ್ತೆ. ಅದರಿಂದ ಮತ್ತೆ ಆಪ್ಷನ್ ಎಂಟ್ರಿ ಪೋರ್ಟಲ್ನ ಓಪನ್ ಮಾಡಿ ಕಾಷನ್ ಡೆಪಾಸಿಟ್ನ ಕಟ್ಟೋಕ್ಕೆ ಪರ್ಮಿಷನ್ ಕೊಡಿ. ಅದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಆಗುತ್ತೆ. ವಿಡಿಯೋ ಮುಖಾಂತರ KA ಡೈರೆಕ್ಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಈ ಒಂದು ರಿಕ್ವೆಸ್ಟ್ನ ಕನ್ಸಿಡರ್ನ ಮಾಡ್ಕೊಳ್ಳಿ. ಮತ್ತು ನೀವು ಸ್ಟೂಡೆಂಟ್ಸು ಮತ್ತು ವಿದ್ಯಾರ್ಥಿಗಳು ನೀವು ಯಾರ್ಯಾರು ಇದ್ದೀರಾ ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡಿ ಮತ್ತು ಮೇಲ್ ಮಾಡಿ ರಿಕ್ವೆಸ್ಟ್ನ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಜಾಸ್ತಿ ಜನ ರಿಕ್ವೆಸ್ಟ್ ಮಾಡ್ಕೋತು ಅಂದರೆ ಡೆಫಿನೆಟ್ಲಿ ಆಪ್ಷನ್ ಎಂಟ್ರಿ ಪೋರ್ಟಲ್ ತಿರ್ಗಾ ಓಪನ್ ಆಗುತ್ತೆ. ಆವಾಗ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಇಲ್ಲಾಂದರೆ ಆಫೀಸ್ಗೆ ಹೋಗ್ಬಿಟ್ಟೆ ಡೈರೆಕ್ಟಾಗಿ ಒಂದು ರಿಕ್ವೆಸ್ಟು ಕೂಡ ಸಬ್ಮಿಟ್ ಮಾಡಿ. ಅದರಿಂದನೂ ಕೂಡ ನಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ತಿರ್ಗಾ ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಕಾಷನ್ ಡೆಪಾಸಿಟ್ನ ಕಟ್ಬಿಟ್ಟು ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಪರ್ಮಿಷನ್ನ ಕೊಡ್ಬೋದು. ಯಾರ್ಯಾರು ಮೊಪಪ್ರೋನ್ ಆಪ್ಷನ್ ಎಂಟ್ರಿನ ಮಿಸ್ ಮಾಡ್ಕೊಂಡಿದ್ದೀರಾ, ಇನ್ನೂ ಅಟೆಂಡ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಇನ್ನೊಂದು ಎಲ್ಲರಿಗೂ ಕೂಡ ಕಾಮನ್ ಆಗಿ ಇರುವಂಥ ಡೌಟ್ ಏನಂದರೆ ಇವಾಗ ನನಗೆ ರೌಂಡ್ 1ಅಲ್ಲಿ ಸೀಟ್ ಸಿಕ್ಕಿತ್ತು ಅಥವಾ ನನಗೆ ರೌಂಡ್ 2ಅಲ್ಲಿ ಸೀಟ್ ಸಿಕ್ಕಿತ್ತು, ನಾನು ಕಾಲೇಜ್ ಹೋಗಿ ಅಡ್ಮಿಷನ್ ಆಗಿದ್ದೀನಿ. ಇವಾಗ KA ರೂಲ್ಸ್ ಪ್ರಕಾರ ಏನು ಬರುತ್ತೆ ಅಂದರೆ ಇವಾಗ 8 ಮೆಡಿಕಲ್ ಕಾಲೇಜ್ಗಳಲ್ಲಿ ಏನು ಸೀಟ್ ಇನ್ಕ್ರೀಸ್ ಆಗಿದೆಯಲ್ಲ ಒಂದು ಮೆಡಿಕಲ್ ಕಾಲೇಜ್ಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಇವಾಗ ಆಗಲೇ ಯಾರು ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ಕಾಲೇಜ್ ಹೋಗಿ ಅಡ್ಮಿಷನ್ ಆಗಿದ್ದೀರಲ್ಲ ನೀವು
ಇವಾಗ ನಿಮಗೆ ಇರುವಂಥ ಡೌಟ್ ಮತ್ತು ಪ್ರಶ್ನೆ ಏನಂದರೆ, ಇಷ್ಟು ಕಾಲೇಜ್ನು ಕೂಡ ಹೊರತುಪಡಿಸಿ ಬೇರೆ ಕಾಲೇಜ್ಗಳಿಗೂ ಕೂಡ ನಾವೊಂದು ಆಪ್ಷನ್ ಟ್ರೀ ಮಾಡ್ಬೋದಾ, ಇದಕ್ಕೆ ನಾವೇನಾದರೂ ಎಲಿಜಿಬಲ್ ಇರ್ತೀವಾ ಅಂತ ನೀವು ಸಾಕಷ್ಟು ಜನ ಕೇಳ್ತಾ ಇರಾ. ಇಲ್ಲಿ ಜಾಸ್ತಿ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ ಅಂದಿದ ತಕ್ಷಣ ಎಲ್ಲ ಕಾಲೇಜ್ಗಳಿಗೂ ಕೂಡ ನಿಮಗೆ ಆಪ್ಷನ್ ಟ್ರೀ ಮಾಡೋಕ್ಕೆ ಪರ್ಮಿಷನ್ನ ಕೊಡೋದಿಲ್ಲ. ಮತ್ತು ಸಾಕಷ್ಟು ಜನ ಹೇಳ್ತಾ ಇರೋದೇನೆಂದರೆ, ನಾವು ಕೇಸ್ ಏನಾದರೂ ಫೈಲ್ ಮಾಡ್ಬೋದು ಅಂತಲೂ ಕೂಡ ಕೇಳ್ತಾ ಇರಾ. ಇಲ್ಲಿ ಡೈರೆಕ್ಟರ್ ಅವರು ಮೊದಲೇ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇವಾಗ ನಮ್ಮ ಕೌನ್ಸಲಿಂಗ್ ರೂಲ್ಸ್ ಪ್ರಕಾರ ರೌಂಡ್ 2 ಇಂದ ಮಾಪಪ್ ರೌಂಡ್ಗೆ ಯಾವುದೇ ಥರದ ಒಂದು ಅಪ್ಗ್ರೇಡೇಷನ್ ಫೆಸಿಲಿಟಿ ಇರೋದಿಲ್ಲ. ಇದು ನಾವು ಬ್ರೋಚರಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀವಿ ಅಂತಲೂ ಕೂಡ ಹೇಳಿದೆ. ಮತ್ತು ಕೆಲವು ಪೇರೆಂಟ್ಸ್ಗಳು ಕೂಡ ಕೋರ್ಟಲ್ಲೂ ಕೂಡ ಕೇಸ್ನ ಫೈಲ್ ಮಾಡಿದ್ರು. ಆದರೆ ಬ್ರೋಚರಲ್ಲಿ ಮೊದಲೇ ಇನ್ಫಾರ್ಮ್ ಮಾಡಿರೋದ್ರಿಂದ ಆ ಕೋರ್ಟು ಕೇಸ್ನು ಕೂಡ ಡಿಸ್ಮಿಸ್ ಮಾಡಿದೆ. ಅದರಿಂದ ನೀವೇನು ಈ ಒಂದು ಕಾಲೇಜ್ಗಳಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆಯಲ್ಲ, ಈ ಒಂದು ಕಾಲೇಜ್ಗಳಿಗೆ ನೀವೊಂದು ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತು ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಇರುವಂಥ ಡೌಟ್ ಏನಂದರೆ, ರಿಸಲ್ಟ್ ಯಾವಾಗ ಬರ್ಬೋದು ಅಂತ. ಇಲ್ಲಿ ನೋಡಿ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, MCCದು ರೌಂಡ್ 3 ರಿಸಲ್ಟ್ ಬಂದಾದಮೇಲೆ ಅವರು ರಿಸಲ್ಟ್ನ ಬಿಡ್ತಾರೆ ಅನ್ನೋದು. ಇವಾಗ ಶೆಡ್ಯೂಲ್ ಪ್ರಕಾರ 18ನೇ ತಾರೀಕು ರಿಸಲ್ಟ್ ಬರಬೇಕಾಗಿತ್ತು. ಆದರೆ ಈ ಒಂದು ಡೇಟ್ ಏನಾಗುತ್ತೆ ಅಂದರೆ, MCC ರೌಂಡ್ 3 ರಿಸಲ್ಟ್ ಡೇಟು ಚೇಂಜಸ್ ಆಗ್ಬೋದು. ಅದರಿಂದ ನಿಮಗೆ ರಿಸಲ್ಟಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಅಂದರೆ ನೀವು ಅಪ್ರಾಕ್ಸ್ ಆಗಿ ಈ ಮಂತ್ ಎಂಡಲ್ಲಿ ನಿಮಗೆ ಒಂದು ರಿಸಲ್ಟ್ ಬರ್ಬೋದು ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ನ ಮಾಡ್ಬೋದಾಗಿರುತ್ತೆ. ಮತ್ತು ನೀವು ಯಾರು ಇನ್ನೂ ಆಪ್ಷನ್ ಟ್ರೀ ಮಾಡಬೇಕು ಅಂತ ಆದರೆ ಮಾಡೋಕ್ಕಾಗಿಲ್ಲ ಕಾಷನ್ ಡೆಪಾಸಿಟ್ ಕಟ್ದೇನೆ, ನೀವೆಲ್ಲರೂ ಕೂಡ ಈ ಒಂದು ಮೇಲ್ ಅಡ್ರೆಸ್ಗೆ ಮೇಲ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ಸಾಧ್ಯ ನಿಮಗೆ ಆಪ್ಷನ್ ಟ್ರೀ ಪೋರ್ಟಲ್ ತಿರುಗಿ ಓಪನ್ ಆಗಿ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಇದೆ ಒಂದು ಅಪ್ಡೇಟ್ ಅನ್ನೋದು ಕೂಡ ತಿಳಿಸಿ. ಧನ್ಯವಾದಗಳು.